ಸಾಯಿ ಸುದರ್ಶನ್ ಅವರು ತನ್ನ ಟೆಸ್ಟ್ ಕರಿಯರ್ ಅಲ್ಲಿ ನಂಬರ್ 3 ಪೊಸಿಷನ್ ಅನ್ನ ಭದ್ರ ಮಾಡಿಕೊಳ್ಬೇಕು ಅಂತಂದ್ರೆ ಅವ್ರು ಇವತ್ತು ಏನು ಮಾಡಬೇಕಿತ್ತು ಅಂತಂದ್ರೆ ದೇವರ ಮೊರೆ ಹೋಗ್ಬೇಕಿತ್ತು. ಏನು ಅಂತಂದ್ರೆ ನನ್ನ ಬದಲಾಗಿ ಈಗ ಏನು ಪಡಿಕಲ್ ಅವರಿಗೆ ಅವಕಾಶ ಸಿಕ್ಕಿದೆ, ಫಸ್ಟ್ ಮ್ಯಾಚ್ ಅಲ್ಲಿ 100 ಹೊಡೆದಿದ್ದಾರೆ, ದಯವಿಟ್ಟು ಇವತ್ತು ಅವರೊಂದು ಡಕ್ ಔಟ್ ಆಗ್ಲಿ ಮಾರ್ರೆ ಅಂತ ಅವ್ರು ಹೇಳಿದಾಗೆ ಆಗ್ತಾ ಇತ್ತು. ಪಡಿಕಲ್ ಅವರು 0 ರನ್ ಅಲ್ಲಿ ಇದ್ದಾಗಲೇ ಒಂದು ಜೀವದಾನ ಸಿಕ್ಕಿತ್ತು. ಅದಾದ್ಮೇಲೆ ಮತ್ತೆ ಪುನಃ ಬೇಡಿಕೊಂಡಿರ್ಬೋದು, ಕ್ಯಾಚ್ ಡ್ರಾಪ್ ಆಯ್ತಲ್ಲ, 1 ರನ್ನಿಗೆ ಔಟ್ ಆಗ್ಲಿ ದೇವ್ರೆ ಅಂತ. ಎಸ್, ದೇವರು ಆಲ್ಮೋಸ್ಟ್ ಓಕೆ ಅಂತ ಹೇಳಿದ್ರು. 1 ರನ್ ಅಲ್ಲಿ ಮತ್ತೆ ಪುನಃ ಜೀವದಾನ ಸಿಕ್ಕಿತ್ತು. ಎರಡೆರಡು ಜೀವದಾನ ಸಿಕ್ಕಿದ ಮೇಲೆ ಪಡಿಕಲ್ ಅಂತ ಕ್ಲಾಸ್ ಪ್ಲೇಯರ್ ಬಿಡ್ತಾರ? ಇಲ್ಲ. ಸತತ 2ನೇ ಟೆಸ್ಟ್ 100 ಬಾರಿಸಿದ್ರು. ಈ ಒಂದು 100 ಜೊತೆಗೆ ಸಾಯಿ ಸುದರ್ಶನ್ ಅವರ ನಂಬರ್ 3 ಪ್ಲೇಸ್ ಅನ್ನ ಪಡಿಕಲ್ ಅವರು ಲಬಕ್ ಅಂತ ಬಾಚಿಕೊಂಡಿದ್ದಾರೆ ಅಂತ ನಾವು ಅಂದುಕೊಂಡ್ರೆ ಅದೇನು ತಪ್ಪಿಲ್ಲ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಕ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಷ್ಟೋ ವರ್ಷಗಳ ನಂತರ ಚೇತೇಶ್ವರ್ ಪೂಜಾರ ಅವರು 2018-19 BGT ಸೀರೀಸ್ ಅಲ್ಲಿ ಏನು ಬ್ಯಾಕ್ ಟು ಬ್ಯಾಕ್ 100 ಹೊಡೆದಿದ್ರು. ನಂಬರ್ 3 ಪ್ಲೇಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 100 ಹೊಡೆದಿದ್ರು. ಅದರ ನಂತರ ನಮ್ಮ ಇಂಡಿಯನ್ ಪ್ಲೇಯರ್ ಪಡಿಕ್ಕಲ್ ಈಗ ಅಷ್ಟು ವರ್ಷದ ನಂತರ, ಆಲ್ಮೋಸ್ಟ್ 8 ವರ್ಷಗಳ ನಂತರ ಈಗ ಒಬ್ಬ ಪ್ಲೇಯರ್ ನಂಬರ್ 3 ಅಂತ 1 ಡೌನ್ ಪ್ಲೇಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 100 ಹೊಡೆದಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ 167 ರನ್ ಹೊಡೆದಿದ್ರು. ಈ ಮ್ಯಾಚ್ ಅಲ್ಲಿ 117 ರನ್ ಅಂಡ್ ಭಾರತ 300 ರನ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಈಗ ಮೊದಲ ದಿನದ ಮುಕ್ತಾಯಕ್ಕೆ 300 ರನ್ಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಾರೆ. ಅದೀಗ 6 ಅಂತ ನೋಡ್ಬೇಕು. ಯಾಕಂತಂದ್ರೆ ಪಂತ್ ಅವರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ, ಔಟ್ ಅಲ್ಲ, ರಿಟೈರ್ಡ್ ಹರ್ಟ್ ಆಗಿದ್ದಾರೆ. ಸೊ ಅವ್ರದ್ದು ರಿಸ್ಟ್ ಎಷ್ಟು ಅಂದ್ರೆ ಅದು ಅಂತ ಸೀರಿಯಸ್ ಇಂಜುರಿಯ ಏನಂತ ಗೊತ್ತಿಲ್ಲ. ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ KL ರಾಹುಲ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ರಿಟೈರ್ಡ್ ಹರ್ಟ್ ಆಗಿದ್ರು, ಮತ್ತೆ ಸೆಕೆಂಡ್ ಡೇ ಬಂದು ಅವ್ರು ಬೇಗ ಔಟ್ ಆಗಿ ಹೋದ್ರು. ಬಟ್ ಈಗ ನೋಡ್ಬೇಕು, 300ಕ್ಕೆ 5 ವಿಕೆಟ್ ಹೋಗಿದೆ. ಸುಭದ್ರ ಸ್ಥಿತಿಯಲ್ಲಿ ಭಾರತ ಇದೆ. ಈ ಪಿಚ್ಚಲ್ಲಿ ಎಲ್ಲ ಒಂದು 300-350 ರನ್ ಹೊಡೆದ್ರೆ ಒಂದು ಒಳ್ಳೆ ಡೀಸೆಂಟ್ ಸ್ಕೋರ್ ಅಂತ ನಾನು ಭಾವಿಸ್ಕೊಳ್ತೇನೆ. ಆ್ಯಂಡ್ ಪಡಿಕಲ್ ಅವರ ಬಗ್ಗೆ ಎಷ್ಟು ಹೊಗಳಿದ್ರೆ ಸಹ ಕಡಿಮೆ. ಯಾಕಂದ್ರೆ ನೋಡಿ, ಜೀವದಾನ ಸಿಕ್ಕಿದೆ. ಜೀವದಾನ ಎಲ್ಲಿಯೋ ಮಿಡ್ಲಲ್ಲಿ ಒಂದು 30 ರನ್ 40 ರನ್ ಸಿಗ್ಲಿಲ್ಲ. 0 ಮತ್ತೆ 1 ರನ್ ಅಲ್ಲಿ ಇದ್ದಾಗ ಜೀವದಾನ ಸಿಕ್ಕಿದೆ. ಆ 2 ಜೀವದಾನ ಅದಾದ್ಮೇಲೆ ಬಂದಂತಹ ಏನು ಇನ್ನಿಂಗ್ಸ್ ಇದೆ, ಆಯ್ತು, 1 ರನ್ ಅಲ್ಲಿ ಇದ್ದಾಗ ಡ್ರಾಪ್ ಆಯ್ತು, ಅದು ಬಿಟ್ಟಕ್ಕೆ. ಅದಾದ್ಮೇಲೆ 116 ರನ್ ಹೊಡೆದ್ರಲ್ಲ, ಒಂದು ಚಂದದ ಇನ್ನಿಂಗ್ಸ್, ಭಾರಿ ಒಳ್ಳೆಯ ಇನ್ನಿಂಗ್ಸ್, ಕ್ಲಾಸ್ ಇನ್ನಿಂಗ್ಸ್ ಆಡಿದ್ದಾರೆ, ಹೇಳಿ ತಪ್ಪಾಗುದಿಲ್ಲ. ಜೈಸ್ವಾಲ್ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಏನೊಂದು ಸುದ್ದಿಗೆ ಗ್ರಾಸವಾಗಿದ್ರು. ಈ ಡಿಕ್ವೆಲ್ಲ ಜೊತೆ ಒಂದು ಏನೋ ಮಾತುಕತೆ ಆಗಿತ್ತು ಅವರಿದು. ಅವರ ಕೀಪರ್ಗೆ, ಇದು ಶ್ರೀಲಂಕನ್ ಕೀಪರ್ಗೆ ಇದು ಹೇಳಿದ್ರು ಜೈಸ್ವಾಲ್ ಅವರೇ, ಹೊಡಿ 6 ಹೊಡಿ, ಇಲ್ಲಿ ಹೊಡಿ ಅಂತ ಹೇಳಿ ಕೆಣಕಿ, ಮತ್ತೆ ಅದು ಆ ಪ್ಲಾನ್ ವರ್ಕೌಟ್ ಆಯ್ತು. ನೆಕ್ಸ್ಟ್ ಬಾಲ್ ಅಲ್ಲಿಯೇ ಅವ್ರು ಔಟ್ ಆಗಿದ್ರಲ್ಲ. ಹಾಗೆಯೇ ಈ ಇದರಲ್ಲಿ 3-4 ಹೊಡೆದ್ಮೇಲೆ, ಒಂದೇ ಓವರಲ್ಲಿ 3-4 ಹೊಡೆದ್ಮೇಲೆ ಜೈಸ್ವಾಲ್ ಅವರು ಬೋಲ್ಡ್ ಆದ ಮೇಲೆ ಬೌಲರ್ ಮತ್ತೆ ಜೈಸ್ವಾಲ್ ನಡುವೆ ಡಿಚ್ಚಿಕ್ ತಲೆಗೊಂದು ಡಿಚ್ಚಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಆ ಥರ ಏನು ಮಾತಿಗೆ ಮಾತು ಅಂದ್ರೆ ಆಬ್ವಿಯಸ್ಲಿ ಅವ್ರೇನು ಕೆಣಕಿದ್ದಾರೆ ಶ್ರೀಲಂಕನ್ ಬೌಲರ್, ಇವರು ವಾಪಸ್ ಮಾತಾಡ್ಲಿಕ್ಕೆ ಹೋಗಿ ಈಗ ಆಗಿದೆ. ಸೊ ಅದೊಂದು ಬಿಟ್ಟರೆ ಅಂತ ಒಂದು ನಿಮಗೆ ಮಸಾಲೆ ಈ ಒಂದು ಟೆಸ್ಟ್ ಫಸ್ಟ್ ಡೇಲಿ ಮಸಾಲೆ, ಇದೊಂದು ದೊಡ್ಡ ಮಸಾಲೆ. ಅದ್ರಲ್ಲಿ ಮಸಾಲೆ ಗಿಸಾಲೆ ಏನು ಸಿಗಲಿಲ್ಲ. ಗಿಲ್ ಅವರು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ 2 ಇನ್ನಿಂಗ್ಸಲ್ಲಿ ಒಂದು ನಿಮಗೆ ಗಿಲ್ ಇನ್ನಿಂಗ್ಸ್ ಏನು ನಮಗೆ ನೋಡಲಿಕ್ಕೆ ಸಿಕ್ಕಿರಲಿಲ್ಲ. ಈ ಟೆಸ್ಟ್ ಮ್ಯಾಚಲ್ಲಿ 50 ರನ್ ಹೊಡೆದ್ರು. ಬಟ್ ಸ್ವಲ್ಪ ಲೂಸ್ ಶಾಟ್ ಹೊಡಿಲಿಕ್ಕೆ ಹೋಗಿ ಅವರು ಕೀಪರಿಗೆ ಕ್ಯಾಚ್ ಕೊಟ್ಟರು. ಅಂದರೆ ಅದೇನು ವಿಕೆಟ್ ಟೇಕಿಂಗ್ ಡೆಲಿವರಿ ಅಲ್ಲ, ಅಥವಾ ಇವರು ಜೀವಮಾನದಲ್ಲಿ ಇಂತಹ ಒಂದು ಬಾಲನ್ನು ನಾವು ನೋಡಿರಲೇ ಇಲ್ಲ ಅಂತೆಲ್ಲ ಏನೂ ಅಲ್ಲ. ಗಿಲ್ ಅವರು ನಿಜವಾಗಿ ಸಹ ಬೇಜಾರು ಮಾಡಿಕೊಂಡಿರ್ತಾರೆ, ನಾನು ಹೇಗೆ ಮಾರ್ರೆ ಔಟ್ ಆದೆ ಅಂತ. ಈಗ ನೋಡಬೇಕು, ಈಗ ನಮ್ಮ ಪಂತ್ ಅವ್ರಿಗೇನು 3 ರನ್ನಲ್ಲಿದ್ದಾಗ ಒಂದು ಇಂಜುರಿ ಮಾಡಿಕೊಂಡು ಔಟ್ ಆಗಿ ಅಂದ್ರೆ ಹೊರಗೆ ಹೋಗಿದಾರಲ್ಲ, ನಾಳೆ ಅವರು ಆಡ್ಲಿಕ್ಕೆ ಬರ್ತಾರಾ ಇಲ್ವೋ ಅನ್ನೋದೇ ಭಾರತಕ್ಕೆ ಒಂದು ಚಿಕ್ಕ ಟೆನ್ಷನ್. ಕೀಪರ್ಸ್ ಇದ್ದಾರೆ, ಈಗ ಅವ್ರು ಇಲ್ಲ ಇದೆ, ಧ್ರುವ್ ಜುರೇಲ್ ಇದ್ದಾರೆ, ಅಥವಾ KL ರಾಹುಲ್ ಅವರು ಕೀಪಿಂಗ್ ಮಾಡ್ತಾರೆ. ಬಟ್ ಆಸ್ ಅ ಪ್ಲೇಯರ್ ಪಂತ್ ಟೆಸ್ಟ್ ಕ್ರಿಕೆಟಲ್ಲಿ ಒಂಥರ ಅವಿಭಾಜ್ಯ ಅಂಗ. ಆ್ಯಂಡ್ ಕುಲ್ದೀಪ್ ಯಾದವ್ ಅವ್ರನ್ನ ಹೊರಗಡೆ ಇಟ್ಟಿದ್ರ ಅಥವಾ ಅವ್ರಿಗೆ ನಿಜವಾಗ್ಲೂ ಹುಷಾರಿಲ್ವ ಅದು ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಪ್ರಕಾರ ಅವರಿಗೆ ಇಲ್ನೆಸ್ ಆದ್ರಿಂದ ನಾವು ಅಂದರೆ ಡ್ರಾಪ್ ಮಾಡಿದೆವು. ಅವರ ಬದಲು ಸರಂಜ್ ಜೈನ್ ಟೆಸ್ಟ್ ಕ್ಯಾಪ್ ಅನ್ನು ಧರಿಸಿಕೊಂಡಿದ್ದಾರೆ. 33 ವರ್ಷದ ಸರಂಜ್ ಜೈನ್ ಮಧ್ಯಪ್ರದೇಶದ ರೈಟ್ ಆರ್ಮ್ ಆಫ್ ಸ್ಪಿನ್ನರ್. ಓ ಮೈ ಗಾಡ್, ರೈಟ್ ಆರ್ಮ! ಯಾಕಂತಂದ್ರೆ ನೋಡಿ, ಒಂದು ಅಶ್ವಿನ್ ಮತ್ತೆ ಜಡೇಜಾ ಅವರ ಕಾಂಬಿನೇಷನ್ ಅಲ್ಲಿ ಭಾರತ ಕ್ರಿಕೆಟ್ ತಂಡ ಒಂದು 10 ವರ್ಷ ಅವರೇ ಮೇನ್ ನಮ್ಮ ಸ್ಪಿನ್ ಜೋಡಿ ಅಂತಂದ್ರೆ ಅಶ್ವಿನ್ ಮತ್ತೆ ಜಡೇಜಾ ಅವರೇ ಇದ್ದದ್ದು.
ಆ ಟೈಮಲ್ಲಿ ಎಂತೆಂಥ ಸ್ಪಿನ್ನರ್ಸ್ ಇದ್ರೆ ಏನು, ಅವರಷ್ಟೇ ಕೆಪೇಬಲ್ ಇರುವಂತಹ ಒಂದು ಸ್ಪಿನ್ನರ್ಸ್ ಬರೀ ದೇಶೀಯ ಕ್ರಿಕೆಟ್ ಆಡಿಕೊಂಡು ಅವರಿಗೆ ಅವಕಾಶ ಸಿಗದೆ ಅವರು ರಿಟೈರ್ಮೆಂಟ್ ತಗೊಂಡಿರ್ಬೋದು ಅಥವಾ ವರ್ಷ ಆಗಿರಬಹುದು. ಈಗ ಏನು ಅಶ್ವಿನ್ ಅವರು ರಿಟೈರ್ಡ್ ಆದಮೇಲೆ ಈಗ ಒಂದು ಆಫ್ ಸ್ಪಿನ್ನರ್ನ ಅವಶ್ಯಕತೆ ಇದೆ. ಈಗ ಯಾರೆಲ್ಲ ಬಂದಿದ್ದಾರೆ, ಸುಂದರ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರಬಹುದು, ರವೀಂದ್ರ ಜಡೇಜಾ ಅವರು ಈಗಲೂ ಬಾಲ್ ಆಗ್ತಾ ಇದ್ದಾರೆ, ಸುತಾರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ಲೆಫ್ಟ್ ಆರ್ಮ್ ಬೌಲರ್, ಕರೆಕ್ಟ್, ಆಫ್ ಸ್ಪಿನ್ನರ್ ಅಲ್ಲ, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಅಥವಾ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರ್ ಅಂತಾನೆ ಇಟ್ಕೊಳ್ಳುವ. ರೈಟ್ ಆರ್ಮ್ ಆಫ್ ಸ್ಪಿನ್ನರಿನ ಒಂದು ಅವಶ್ಯಕತೆ ಭಾರತಕ್ಕೆ ಇತ್ತು. ಸೊ ಈಗ ಸರಣ್ ಸ್ಟೈನಿಗೆ ಅವಕಾಶ ಸಿಕ್ಕಿದೆ. ಕುಲ್ದೀಪ್ ಯಾದವ್ ಅವರ ಬದಲಿಗೆ ಈ ಟೆಸ್ಟ್ ಮ್ಯಾಚಲ್ಲಿ 33 ವರ್ಷ, ಈಸ್ ದಿ ಓಲ್ಡೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತೆ. ಒಂದು ಟೆಸ್ಟ್ ಡೆಬ್ಯೂ ಅಲ್ಲಿ 33 ವರ್ಷ ಆದಮೇಲೆ ಅವರಿಗೆ ಏನು ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಪ್ರಾಕ್ಟೀಸ್ ಮ್ಯಾಚಲ್ಲಿ 2 ಇನ್ನಿಂಗ್ಸಲ್ಲಿ ಅವರು ವಿಕೆಟ್ ತೆಗೆದಿರಲಿಲ್ಲ. ನಂಗೆ ಗೊತ್ತಿಲ್ಲ ಎಷ್ಟು ಎಫೆಕ್ಟಿವ್ ಆಗಿ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಅವರು ಬಾಲ್ ಹಾಕ್ತಾರೆ ಅಂತ, ಬಟ್ ಸ್ಟಿಲ್ ಅವರಿಗೆ ಒಂದು ಅವಕಾಶ ಸಿಕ್ಕಿರೋದು 33 ವರ್ಷ ಆದಮೇಲೆ ಒಬ್ಬ ವ್ಯಕ್ತಿಗೆ ಟೆಸ್ಟ್ ಕ್ಯಾಪ್ ಸಿಗ್ಬೋದು ಅಂತ ಪ್ರೂವ್ ಆಯ್ತು. ಇಷ್ಟು ವರ್ಷ ಆದಮೇಲೂ ಕನ್ಸಿಡರ್ ಮಾಡ್ತಾರೆ, ನೀವು ದೇಶೀಯ ಕ್ರಿಕೆಟಲ್ಲಿ ಒಳ್ಳೆಯ ಫಾರ್ಮಲ್ಲಿ ಇದ್ದರೆ, ನೋಟೇಬಲ್ ಕಾಂಟ್ರಿಬ್ಯೂಷನ್ ಇದ್ದರೆ ನಾವು ಸೆಲೆಕ್ಟ್ ಮಾಡ್ತೇವೆ ಅಂತ ಒಂದು ಚಿಕ್ಕ ಭರವಸೆ ಬೇರೆ ಪ್ಲೇಯರ್ಸಿಗೆಲ್ಲ ಕೊಟ್ಟಾಗೆ ಆಯಿತು. ಬಟ್ ಐ ಫೀಲ್ ಒಂದು ಕುಲ್ದೀಪ್ ಯಾದವ್ ಅವ್ರನ್ನ ನಂಗೆ ನೋಡಿದಾಗ ಬೇಜಾರಾಗ್ತದೆ. ಒಂದು ಇವರಿಗೆ ಲಾಂಗ್ ರನ್ ಸಿಗ್ಲೇ ಇಲ್ವಲ್ಲ ಮಾರ್ರೆ. ಒಂದು ODI ಸಹ ಆಗಿರ್ಬೋದು, ಈಗ ಟೆಸ್ಟಲ್ಲಿ ಸಹ ಆಗಿರ್ಬೋದು, ಅವ್ರನ್ನೊಂದು ಸೀರಿಯಸ್ ಬೌಲರ್ ಥರ ಯಾಕೆ ಟ್ರೀಟ್ ಮಾಡ್ತಾ ಇಲ್ಲ ಅಂತ. ಗಿಲ್ ಅವರಿಗೆ ಅಂದರೆ ಅವರ ಮೇಲೆ ಗಿಲ್ ಅವರಿಗೆ ಕುಲ್ದೀಪ್ ಯಾದವ್ ಅವ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ನನಗೆ ಈಗ ನನ್ನ ಒಂದು ಅಭಿಪ್ರಾಯ ತಪ್ಪಿರ್ಬೋದು ಬಿಡಿ, ಬಟ್ ನನಗೆ ಅನ್ಸೋದು ಗಿಲ್ ಅವರಿಗೆ ಕುಲ್ದೀಪ್ ಯಾದವ್ ಅವ್ರ ಮೇಲೆ ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ಲ. ಈವನ್ ಟೆಸ್ಟ್ ಕ್ರಿಕೆಟಲ್ಲಿ ಅಷ್ಟೆಲ್ಲ ಲಾಂಗ್ ಸ್ಪೆಲ್ ಕುಲ್ದೀಪ್ ಯಾದವ್ ಅವರಿಗೆ ಸಿಗ್ತಾ ಇಲ್ಲ. ಈಗ ಅವರಿಗೆ ಅವಕಾಶವೂ ತಪ್ಪಿ ಹೋಯಿತು. 31 ವರ್ಷದ ಕುಲ್ದೀಪ್ ಯಾದವ್ ಅವರು ಈ ಟೆಸ್ಟ್ ಮ್ಯಾಚ್ ಆಡ್ತಾ ಇಲ್ಲ, 33 ವರ್ಷದ ಪ್ಲೇಯರ್ ಒಬ್ಬರು ಆಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಸಾಯಿ ಸುದರ್ಶನ್ ಅವರು ಇನ್ನು ಬೇರೆ ಬೇರೆ ಹರಕೆ ಹೊತ್ತಿಕೊಳ್ಬೇಕಣ್ಣ. ಇಲ್ಲದಿದ್ರೆ ಇನ್ನೊಂದು ಚಾನ್ಸ್ ಉಂಟು, ಟಾಪ್ ಆರ್ಡರ್ಲಿ ಜೈಸ್ವಾಲ್ ಮತ್ತು ರಾಹುಲ್ ಎಲ್ಲಾರು ಕನ್ಸಿಸ್ಟೆಂಟ್ ಆಗಿ ಫೇಲ್ ಆದರೆ ಆವಾಗ ಸಾಯಿ ಸುದರ್ಶನ್ ಅವ್ರನ್ನ ಓಪನರ್ ಆಗಿಯೇ ಟ್ರೈ ಮಾಡಲೂಬಹುದು. ಬಟ್ ಆ್ಯಸ್ ಆಫ್ ನೌ ನೆಕ್ಸ್ಟ್ ನಮ್ಮದೇನಾದರೂ ಟೆಸ್ಟ್ ಸೀರೀಸ್ ಇದ್ದರೆ ನಂಬರ್ 3ಯಲ್ಲಿ ಪಡಿಕ್ಕಲ್ ಅವರೇ ಇರ್ತಾರೆ ಅಂತ ಅನ್ನಿಸ್ತಾ ಉಂಟು. ಎಸ್ಪೆಷಲಿ ಬ್ಯಾಕ್ ಟು ಬ್ಯಾಕ್ 100 ಹೊಡೆದ್ಮೇಲೆ ನೀವು ಅವ್ರನ್ನ ಕನ್ಸಿಡರ್ ಮಾಡದಿದ್ರೆ ಇಸ್ ರಿಯಲಿ ರಾಂಗ್ ಅಂತ ಅದು ಪ್ರೂವ್ ಆಗ್ತದೆ. ಸೂಪರ್. ನಾಳೆ ಭಾರತ ಎಷ್ಟು ಹೊಡಿತಾರೆ ರನ್ ಅಂತ ನೋಡುವ. ಆ್ಯಂಡ್ ಅಂದರೆ ಇಷ್ಟು ಬೇಗ ವಿಡಿಯೋ ಬರೋದಿಲ್ಲ, ವೀಕ್ ಡೇ ಒಂಚೂರು ಲೇಟ್ ಆಗ್ತದೆ. ನೀವು ಅದಕ್ಕೆ ಖಂಡಿತವಾಗಿ ಸಹ ಅಡ್ಜಸ್ಟ್ ಆಗಿದ್ದೀರಿ, ಯಾಕಂದರೆ ನೀವು ಈ ಚಾನಲ್ ಇದು ಸಬ್ಸ್ಕ್ರೈಬರ್ ಆದರೆ ನಿಮಗೆ ಗೊತ್ತುಂಟು ಯಾವ್ಯಾವ ವಿಚಿತ್ರ ಟೈಮಲ್ಲಿ ವಿಡಿಯೋ ಬರ್ತದೆ ಅಂತ. ಸರಿಯಾಗಿದೆ ಬರುವ. ನಮಸ್ಕಾರ.